ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಟ್ಟದ ಗವಿ ಶ್ರೀ ಅನ್ನಮಯ್ಯ ತಾತನ ರಥೋತ್ಸವವನ್ನು ಕಳೆದ 40 ವರ್ಷಗಳಿಂದ ಮಾಜಿ ಸಂಸದ ರಾಜ ಅಂಬಣ್ಣನಾಯಕನವರ ಕುಟುಂಬ ನಡೆಸಿಕೊಂಡು ಬಂದಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು, ಅನ್ನಮಯ್ಯ ತಾತನ ಭಕ್ತಿಯಿಂದ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ದೊರೆತಿದೆ. ಅದು ನನಗೆ ಶಾಸಕನಾಗುವ ಅವಕಾಶ ನೀಡಿತ್ತು ಎಂದು ಹೇಳಿದರು. ಪ್ರತಿ ಅಮಾವಾಸ್ಯೆಗೆ ಸಾವಿರಾರು ಭಕ್ತರು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದು ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ರಾಜ ರಾಮಚಂದ್ರ ನಾಯಕ ಗೆಳೆಯರ ಬಳಗದಿಂದ ಪ್ರಸಾದ ವ್ಯವಸ್ಥೆಯೂ ಇರಲಿದೆ. ನಾವು ದೇವರಿಗೆ ಏನು ಕೊಡ್ತಿದ್ದೀವೋ ಅದಕ್ಕಿಂತ 10 ಪಟ್ಟು ತಾನಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥಾಗ್ತದೆ. ಅದಕ್ಕೋಸ್ಕರವಾಗಿ ದೊಡ್ಡರು ಹೇಳ್ತಾರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕಿರಲಿ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಪ್ಪ ಅಂತಂದಾಗ ಎಂತ ಕಡಿಮೆ ಅಂತಂದ್ರೂ ಕೂಡ ನಾವು ಕೊಡ್ತಕ್ಕಂಥ ಒಂದು ಕಾಣಿಕೆ ಕಡಿಮೆ ಅಂದ್ರೂ ಕೂಡ ಅಟ್ಲೀಸ್ಟ್ ಏನು ಇಲ್ಲ ಅಂದ್ರೂ ಕೂಡ ಒಂದು 4 ಊದಿನ ಕಡೆ ತಗೊಂಡ್ಕೊಂಡು ಹೋಗ್ಬೇಕಂತ. ಯಾಕೆ ಅಂತಂದ್ರೆ ದೇವ್ರಿಗೆ ನಾವು ಅಲ್ಪ ಕಾಣಿಕೆ ಸಲ್ಲಿಸಿದಾಗ ಮಾತ್ರ ದೇವರು ನಮಗೆ ಜಾಸ್ತಿ ಕೊಡ್ತಕ್ಕಂಥದ್ದಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಂದ್ರೆ ಪ್ರಾಕೃತಿಕವಾಗಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಆ ದೇವರಿಗೆ ಇರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಈ ಒಂದು ಅನ್ನಮಯ್ಯ ತಾತನವರಿಗೆ ಯಾರು ನಾವು ಭಕ್ತಿಯಿಂದ ನಡ್ಕೊಳ್ತಿದ್ದೀವೋ ಅದು ನಮಗೆ 100 ಪಟ್ಟಾಗಿ ಒಂದು ಸೇವೆ ಸಲ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಕೂಡ ಆಗ್ತದೆ. ಅದು ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಕಾಣಿಕೆ ನಿಮ್ಮ ಜೀವನದಲ್ಲಿ ಮುಂದೆ ದೊಡ್ಡದಾಗಿ ಬಂದೇ ಬರ್ತಕ್ಕಂಥದ್ದು ಅಂತ ಹೇಳಿಕೆ ನಾವು ಕೊಡ್ತಿದ್ದೇವೆ. ಯಾಕಂದ್ರೆ ನಾವು ಕೂಡ ಹೇಳ್ತಿದ್ದೇವೆ, ಚಿಕ್ಕ ಹುಡುಗಿಂತ ಕೂಡ ಈ ಅನ್ನಮಯ್ಯ ತಾತನ ಗವಿಗೆ ಬರ್ತಾ ಇದ್ವಿ ಅವಾಗ. ಬಟ್ ಈಗ ಸುಮಾರು 4-5 ವರ್ಷಗಳಿಂದ ನಮ್ಮ ಒಂದು ನಾಯಕರು MLA ಆದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯಾಗಿದ್ದಂಥ ಒಂದು ಶುಭ ಕಾರ್ಯಗಳಿಗೆ ಕಲ್ಯಾಣ ಮಂಟಪವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಜಾಗವನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಕೂಡ. ಸೊ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಅನ್ನಮಯ್ಯ ತಾತನವರು ಜಾಸ್ತಿ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ಮುಂಬರುವ ದಿನಗಳಲ್ಲಿ ಅನ್ನಮಯ್ಯ ತಾತನವರು ಸೇವೆ ಮಾಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಅವರ ಒಂದು ಏನು ಅನ್ಕೊಂಡಿದ್ದಾರೆಯೋ ಆ ಕಾರ್ಯಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಅವ್ರ ಯೋಜನೆಗಳು ಭಾಳ ಇದ್ದಾವೆ. ಬಟ್ ಇಲ್ಲಿ ಇರ್ತಕ್ಕಂಥ ಕೆಲವು ವಿಷಯಗಳಿದ್ದಾವೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ತಾವೇ ನೋಡ್ತಾ ಇದ್ದೀರಿ, ಅವ್ರಿಗೆ ಸ್ವಲ್ಪ ಅನ್ನಮಯ್ಯ ತಾತನವರು ಅದರ ಶಕ್ತಿ ಕೊಟ್ಟಪ್ಪ ಅಂತಂದರೆ ಮುಂಬರುವ ದಿನಗಳಲ್ಲಿ ಈ ಬಡಜನರಿಗೆ ಮತ್ತು ದೀನದಲಿತರಿಗೆ ಹಿಂದುಳಿದಕ್ಕಂಥ ವರ್ಗದವ್ರಿಗೆ ಏನಪ್ಪ ಅಂತಂದರೆ ಕಡಿಮೆ ದುಡ್ಡಿನಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗಿರ್ಬೋದು ಅಥವಾ ಕಡಿಮೆ ಒಂದು ಖರ್ಚಿನಲ್ಲಿ ಏನಪ್ಪ ಅಂತಂದರೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಅವರು ಹೊಂದಿದ್ದಾರೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಲ್ಲಿಸಿದ ಒಂದು ಸೇವೆಯ ಅನುಗುಣವಾಗಿ ಏನಪ್ಪ ಅಂದರೆ ಮುಂದೆ ಹೆಚ್ಚಿನ ಮಟ್ಟಿಗೆ ತಮಗೆ ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ